ಏನ್ ಮಮ್ಮಿ ಬಿಸಿ ಇಡ್ಲಿ ಮಾಡಿನ ಕಣೋ, ತಿನ್ಕೊಂಡು ಹೋಗೋ. ಟೈಮ್ ಆಗಿದೆ ಮಮ್ಮಿ. ಆನ್ ದ ವೇ ಹೋಗ್ಬೇಕಾದ್ರೆ ಏನಾದ್ರು ತಿನ್ಕೊಂಡು ಹೋಗ್ತೀನಿ. ಬಾಯ್ ಮಮ್ಮಿ. ಬಾಯ್ ಡ್ಯಾಡಿ. ಇವ್ನ್ ಯಾವಾಗ್ಲೂ ಇದೇ ಕತೆ ಆಯ್ತು. ಲೇ ನೋಡೆ, ಹೆಲ್ಮೆಟ್ ಮರ್ತ್ಬಿಟ್ಟು ಹೋಗಿದ್ದಾನೆ. ಹೆಲ್ಮೆಟ್ ಹಾಕೊಂಡು ಹೋಗಕ್ ಹೇಳಿ. ಇವ್ನ್ ಯಾವಾಗ್ಲೂ ಇದೇ ಕತೆ ಆಯ್ತು. ಪ್ರತಿ ಸಲ ನಾನೇ ಹೆಲ್ಮೆಟ್ ತಗೊಂಡೋಗ್ ಕೊಡ್ಬೇಕು. ಹಾಯ್ ಆಂಟಿ. ಮನ್ವಿತ್, ಪ್ರತಿ ಸಲ ಹೆಲ್ಮೆಟ್ ಮರ್ತೋಗ್ತಿಯಲ್ಲೋ, ಜ್ಞಾನ ಬೇಡ್ವೇನೋ? ನಿನ್ ಫ್ರೆಂಡ್ಗೂ ಹೇಳು ಹೆಲ್ಮೆಟ್ ಹಾಕೊಂಡು ಗಾಡಿ ಓಡ್ಸಕ್ಕೆ. ಇಲ್ಲ ಹಾಕೋತೀನಿ ಮಮ್ಮಿ. ಅರ್ಥ ಆಯ್ತಾ? ಹುಷಾರು. ಸರಿ ಆಂಟಿ. ಹೇರ್ ಸ್ಟೈಲ್ ಹಾಳಾಗುತ್ತೆ, ಹೆಲ್ಮೆಟ್ ತೆಗಿಯೋ. ನೀನೇ ಓಡಿಸೋ, ಹೆಲ್ಮೆಟ್ ಕೊಡ. ನಡೆಯೋ ಬೇಗ. ಏಯ್ ನಿಂತ್ಕೊಳ್ಳೋ ಇಲ್ಲಿ. ಏನು ನಿನ್ನ ಹೆಸರು? ಮನ್ವಿತ್ ಸರ್. ನಿನ್ನ ಹೆಸರು? ಆಕಾಶ್. ಸಿಗ್ನಲ್ ಇಂದ 10 ಸೆಕೆಂಡ್ ಮುಂಚೆನೆ ಜಂಪ್ ಮಾಡ್ಕೊ ಬಂದಿದ್ದೀರಲ್ಲ ನೀವು. ಇಬ್ರು ಹೆಲ್ಮೆಟ್ ಬೇರೆ ಹಾಕಿಲ್ಲ. ಅಷ್ಟಕ್ಕೂ ನೀವು ಪಾಸ್ ಆಗ್ಬೇಕಾದ್ರೆ ವಿತಿನ್ ಸೆಕೆಂಡ್ ಅಲ್ಲಿ ನಿಮ್ಮಿಬ್ರು ಪ್ರಾಣ ಹೋಗ್ತಿತ್ತು. ಆ ದೇವ್ರೆ ತಪ್ಪಿಸಿದಾನೆ ನಿಮ್ಮಿಬ್ಬರನ್ನ. ಅಲ್ರಿ, ನೋಡಿದ್ರೆ ಸ್ಟೂಡೆಂಟ್ ತರ ಕಾಣ್ತಾ ಇದ್ದೀರಾ. ನಿಮ್ಮನ್ನ ನಂಬ್ಕೊಂಡು ನಿಮ್ ಫ್ಯಾಮಿಲಿ ಎಲ್ಲ ಇರಲ್ವೇನಯ್ಯ? ತೆಗೀರಿ, ಡಾಕ್ಯುಮೆಂಟ್ಸ್ ತೆಗೀರಿ. ನೋಡ್ರಿ, ಚೆಕ್ ಮಾಡ್ರಿ. ಸಿಗ್ನಲ್ ಜಂಪಿಂಗು ವಿತೌಟ್ ಹೆಲ್ಮೆಟ್ ಇಬ್ಬರದು ಫೈನ್ ಕಟ್ಟಿ. ಸರ್ ಪ್ಲೀಸ್ ಸರ್. ಸರ್ 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 ಪ್ಲೀಸ್ ಸರ್. ಸರಿ ಇದೆ ಸರ್. ಕರೆಕ್ಟ್ ಆಗಿದ್ಯಾ? ಕರೆಕ್ಟ್ ಇದೆ ಸರ್. ತೆಗಿ ದುಡ್ಡು ತೆಗಿ. ಸರ್ ನೋಡಿ ಸರ್. ಕಟ್ಟಿ. ಈ ಥರ ಫೈನ್ ಕಟ್ಟಿದ್ರೇನೆ ಬುದ್ಧಿ ಬರೋದು. ಹೆಲ್ಮೆಟ್ ಇಲ್ದೆ ಗಾಡಿ ಓಡಿಸೋದು ನೋಡಿದ್ರೆ ನಿಮ್ ಗಾಡಿ ಸೀಸ್ ಮಾಡ್ಬಿಡ್ತೀನಿ. ಆಯ್ತು ಹೊರಡಿ. ಇವತ್ತು ಯಾರ ಮುಖ ನೋಡಿದನೋ, ಎದ್ದಿರೋ ಟೈಮೇ ಸರಿ ಇಲ್ಲ. ಹಿಂದೆನೆ ಬರ್ತಾರಲ್ಲ ಬಾರು. ಏನು ವೇಟರ್. ಬೆಳಗ್ಗೆ ಈಗಾಯ್ತು. ಪೊಲೀಸ್ ಇಲ್ಲೇ ಬರ್ತಾವ್ರಲ್ಲ. ಬಿಡೋ, ಅವ್ರೇನ್ ಮಾಡ್ತಾರೆ. ಒಂದು ಪೆಪ್ಸಿ ತಗೋಬಾ. ತೆಗಿಯೋ, ಏನಾಗತ್ತೆ? ಇವ್ರ ಮುಂದೆ ಕುಡಿತೀನಿ ಈಗ. ಏನೇ ಅವರು ಸುಮ್ಮನೆ ತಲೆನೋವು. ನೋಡಿದ್ರೆ ಏನ್ ಮಾಡೋದು? ಊಟ ಏನ್ ಬೇಡ, 2 ಲೆಮನ್ ಜ್ಯೂಸ್ ಹೇಳಿ. ತೆಗಿಯೋ, ಅವ್ರೇನ್ ಮಾಡ್ತಾರೆ. ಕೊಡೋ ಇಲ್ಲಿ. ತಗೋ ಮಚ್ಚ. ತಡಿ, ಮಿಕ್ಸ್ ಮಾಡ್ತೀನಿ. ಬಿಡು ಹಾಕ್ತೀನಿ. ಬರೋ ಇಲ್ಲಿ. ಯಾವ ಕಾಲೇಜು ನೀವಿಬ್ರು?
ವಿಶ್ವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಓ ಮಂಡ್ಯ ಗುಡ್. ಸ್ವಲ್ಪ ಹುಷಾರಾಗಿ ಹೊರಡಿ. ಇಬ್ರು ಹೆಲ್ಮೆಟ್ ಹಾಕೊಂಡು ಹೋಗಿ ಜೋಪಾನ. ಸರಿ ಸರ್. ಹೊರಡಿ. ಬಂದ್ರು ಇಲ್ಲಿ ಇಬ್ರು ಎಣ್ಣೆ ಗಿಣ್ಣೆ ಹೊಡೆದಿಲ್ಲ ತಾನೆ? ನಿಮ್ಮ ಮುಂದೆ ಪೆಪ್ಸಿ ನೋಡಿ ಸರ್. ಕುಡ್ದ್ವಲ್ಲ ಸರ್. ಹುಷಾರಾಗಿ ಹೊರಡಿ. ಆಯ್ತು. ಹ್ಞೂ ಸರ್, ಹ್ಞೂ ಸರ್. ನಡ್ರಿ. ಜೀಪ್ ಬೇರೆ ಸರ್ವಿಸ್ಗೆ ಹೋಗಿದೆ. ಇದೇ ಗಾಡೀಲಿ ಮಂಡ್ಯಗೆ ಹೋಗೋಣ. ಮಚ್ಚ ಸಿಗಾಕೊಂಡಿದ್ರಿ ನೀವು. ಯಪ್ಪ ಏನು ನಿನ್ ಧೈರ್ಯ. ಗಾಡಿ ತೆಗೀರಿ. ಹೊಡಿ 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 ಬೇಗ ಹಂಗೆ ಹೊಡಿ ಹಂಗೆ ಹೊಡಿ ಮುಂದೆ ಮುಂದೆ ಬೇಗ ಬೇಗ ಅಯ್ಯ 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 ಮಚ್ಚ ಹೊಡೆ ಮಚ್ಚ ಹೊಡೆ ಬಿಡ್ಬೇಡ. ಹೊಡೆ ಸೈಡ್ ಹೊಡೆ ಮಚ್ಚ. ಬೇಗ ಬೇಗ ಹಂಗೆ ಬೇಗ ಬೇಗ ಬಂದ 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 ಪಕ್ಕದಲ್ಲೇ ಹೋಗು ಹೋಗು ಬೇಗ ಹೊಡಿ 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 ಇನ್ನೊಂದು ಚೂರು ಮುಂದೆ ಬೇಗ 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 ಫಾಸ್ಟ್ ಮಚ್ಚ ಹೊಡಿ ಮಚ್ಚ ಬಿಡ್ಬೇಡ. ಹೊಡಿ ಹೊಡಿ ಬೇಗ ಹೊಡಿ ಬೇಗ ಹೊಡಿ ಇನ್ನೊಂದು ಚೂರು ಮುಂದೆ ಹೋಗು 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 ಬೇಗ ಎಲ್ಲರೂ ಕಾಪಾಡಿ ಅಮ್ಮ. ತಡೆಯಕ್ಕಾಗ್ತಿಲ್ಲ ನೋವು. ಓ ಶಟ್, ಇವ್ರಾ ಇಬ್ರು ಸ್ಟೂಡೆಂಟ್ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾರೆ. ವಿಡಿಯೋ ಮಾಡ್ತಾ ನಿಂತಿದ್ರಲ್ರಿ. ನಿಮ್ಮ ಅಣ್ಣನ ತಮ್ಮನ ಆಗಿದ್ರೆ ಹೀಗೆ ಮಾಡ್ತಿದ್ರೇನ್ರಿ ನೀವು? ಏನಾದ್ರೂ ಪೊಲೀಸ್ ಕೇಸ್ ಆದ್ರೆ ನಾವೇನ್ ಮಾಡೋದು ಸರ್? ಏಯ್, ನಾವ್ ಇದೀವಿ ಕಣ್ರಿ. ಯಾವ ಪೊಲೀಸ್ ಕೇಸು ಆಗಲ್ಲ. ಎತ್ಕೊಳ್ರಿ. ಅಮ್ಮ ಅಮ್ಮ ಯಾರು ಕರ್ಕೊಂಬಂದಿದ್ದು ಇವ್ರನ್ನ? ಟ್ರಾಫಿಕ್ ಪೊಲೀಸ್ ಕರ್ಕೊಂಬಂದ್ರು ಸರ್. ಎಲ್ಲಿದ್ದಾರೆ ಟ್ರಾಫಿಕ್ ಪೊಲೀಸು? ಅಲ್ಲಿದ್ದಾರೆ. ಹಲೋ ಇನ್ಸ್ಪೆಕ್ಟ್ರೆ, ತಲೆ ಭಾಗದಲ್ಲಿ ಗಾಯಗೊಂಡಿದ್ರು. ಈಗ ಡೇಂಜರ್ ಝೋನ್ ಇಂದ ಆಚೆ ಬಂದಿದ್ದಾರೆ. ಸಮಯಕ್ಕೆ ಸರಿಯಾಗಿ ನೀವು ಅವ್ರನ್ನ ಕರ್ಕೊಂಬಂದಿದ್ರಿಂದ ಅವರಿಬ್ರು ಪ್ರಾಣನೂ ಉಳಿದಿದೆ. ರಿಯಲಿ ಯು ಗ್ರೇಟ್ ಸರ್. ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ. ಪೇಷಂಟ್ನ ನೋಡ್ಬೋದಾ? ಹಾ, ನೋಡಿ, ಒಳ್ಳೇದಾಗ್ಲಿ. ದಯವಿಟ್ಟು ನಂಗೆ ಕ್ಷಮಿಸಿ ಸರ್. ನಿಮ್ಮ ಆತ್ಮೆ ನಾನು ತಪ್ಪು ಮಾಡಿದೆ. ನನ್ನ ಪಾಲಾಗಿ ನೀವು ದೇವರು ಸರ್. ಇನ್ಯಾವತ್ತು ನನ್ನ ಹೆಲ್ಮೆಟ್ ಇಲ್ಲದೆ ಗಾಡಿ ಓಡಿಸಲ್ಲ ಸರ್. ನಿಮ್ಮ ಟ್ರಾಫಿಕ್ ರೂಲ್ಸ್ನ ನಾನು ಬ್ರೇಕ್ ಮಾಡಲ್ಲ ಸರ್. ನನ್ನ ಪಾಲಿಗೆ ನೀವು ದೇವರು ಸರ್. ದಯವಿಟ್ಟು ನಂಗೆ ಕ್ಷಮಿಸಿ ಸರ್. ಛೇ, ನಾನು ಹೇಳ್ದೆ ತಾನಪ್ಪ ನಿನಗೆ ಡಾಬಾದಲ್ಲಿ. ಆದರೂ ಎಲ್ಲೋ ಕದ್ದು ಮುಚ್ಚಿ ಕುಡ್ದಿದ್ದೀರ ಅನ್ಸತ್ತೆ. ನಾವು ಅದೇ ದಾರಿಲಿ ಬರ್ತಾ ಇದ್ದೀವಿ, ನೋಡಿದ್ವಿ. ಇಲ್ಲ ಅಂದರೆ ನೀವು ಇವತ್ತು ಜೀವಂತವಾಗಿ ಇರ್ತಿರ್ಲಿಲ್ಲ. ನಿಮ್ಮ ತಂದೆ ತಾಯಿಗೆ ಫೋನ್ ಮಾಡಿದ್ದೀನಿ. ಏನು ಗಾಬರಿ ಆಗಬೇಡಿ. ಇನ್ಮೇಲಾದರೂ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ. ಟ್ರಾಫಿಕ್ ರೂಲ್ಸ್ ನಾನು ಫಾಲೋ ಮಾಡ್ತೀನಿ ಸರ್. ಮನ್ವಿತ್, ಏನ್ ಮಾಡ್ಕೊಂಡ್ಯಾ ಕಂದ? ಯಾಕೋ ಇಷ್ಟು ಏಟ್ ಮಾಡ್ಕೊಂಡಿದ್ಯಾ? ಹೆಲ್ಮೆಟ್ ಹಾಕೊಂಡು ಹೋಗು ಅಂತ ಹೇಳ್ದೆ, ಹೇಳಲಿಲ್ಲ ನೀನು. ಹೆಲ್ಮೆಟ್ ಬೈಕ್ ಬೇರೆ ತೆಕ್ಕೊಡು ಅಂತ ಹೇಳ್ತಾ ಇದೀಯ ನೀನು. ಸರಿ ಹೇಳ್ದೆ ನಿಂಗೆ. ಆದ್ರೂ ಯಾಕೋ ನೀನ್ ಹೆಲ್ಮೆಟ್ ಯಾಕೋ ಹಾಕೊಂಡು ಹಿಂಗ್ ಹೋಗಿಲ್ಲ? ಮಾಡ್ಕೊಂಡೆ? ಯಾಕೋ ಕಂದ, ಯಾಕೋ ಹಿಂಗ್ ಮಾಡ್ಕೊಂಡೆ? ಏನು ಮಾಡಿ ಏನಾಯ್ತು? ಸರ್, ನಿಮ್ ಸಹಾಯ ನಾವು ಯಾವತ್ತೂ ಹ್ಮ್, ಹ್ಮ್. ಮರೆಯಲ್ಲ ಸರ್. ಸರ್, ಇರಲಿ ಇರಲಿ. ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ ಸರ್. ನಿಜವಾಗ್ಲೂ ನನ್ನ ಮಗನ ಪ್ರಾಣ ಉಳಿಸಿದ್ದೀರಾ ಸರ್. ಜೀವ ಉಳಿಸಿ ತುಂಬಾ ಉಪಕಾರ ಮಾಡಿದೀರಾ ಸರ್. ನಿಮ್ಮ ಮಕ್ಕಳನ್ನ ಡಾಕ್ಟರ್ ಆಗ್ತಾನೋ ಇಂಜಿನಿಯರ್ ಆಗ್ತಾನೋ ಅಂತ ಕನ್ಸು ಕಟ್ಕೊಂಡಿರ್ತೀರ. ಆದರೆ ನಿಮ್ಮ ಮಕ್ಕಳು ಇವತ್ತು ಡಾಬಾದಲ್ಲಿ ಡ್ರಿಂಕ್ಸ್ ಮಾಡಿಬಿಟ್ಟು ವಿತೌಟ್ ಹೆಲ್ಮೆಟ್ ಇಲ್ದೇನೆ ಸಿಗ್ನಲ್ ಅಲ್ಲಿ ಜಂಪ್ ಮಾಡ್ಕೊ ಬಂದಿದ್ದಾರೆ. ಡ್ರಿಂಕ್ಸ್ ಮಾಡಿದ್ದಾರೆ. ಜೊತೆಗೆ ಈ ಅನಾಹುತಕ್ಕೆ ಇದೇ ಕಾರಣ ಆಗಿರೋದು. ಈಗೇನ ನಿಮ್ಮ ಮಕ್ಕಳನ್ನ ಬೆಳೆಸೋದು ನೀವು? ತಂದೆ ತಾಯಿ ಆದವರು ಪ್ರತಿಯೊಂದೊಂದನ್ನು ಅಬ್ಸರ್ವ್ ಮಾಡಬೇಕಲ್ವಾ? ನನ್ನ ಮಗ ಕಾಲೇಜ್ಗೆ ಹೋಗ್ತಾನೋ ಇಲ್ವೋ ಪ್ರತಿಯೊಂದೊಂದನ್ನು ಅಬ್ಸರ್ವ್ ಮಾಡಬೇಕು. ಇನ್ಮೇಲಾದರೂ ಎಚ್ಚೆತ್ಕೊಳ್ಳಿ. ನೋಡಿ, ಡ್ರಿಂಕ್ಸ್ ಬೇರೆ ಮಾಡ್ತಾನಂತೆ. ಒಬ್ಬನೇ ಮಗ ಅಂತ ಮುದ್ದಾಗಿ ಸಾಕಿದಕ್ಕೆ ಈ ಅನಾಹುತಕ್ಕೆಲ್ಲ ಕಾರಣ ಆಯ್ತು.
ಇನ್ನು ಮುಂದೆ ಚೆನ್ನಾಗಿ ಬದುಕೋತಾರ ಕಲ್ಸು ಅವನಿಗೆ. ಹೆಲ್ಮೆಟ್ ಹಾಕೊಂಡು ಹೋಗಕ್ಕೆ ಹೇಳು ಇನ್ಮೇಲೆ.